ಹೆಸರು ಶರಣಪ್ಪ ಹೋಗಾರ ನಮ್ಮಂತ ಗೆದ್ದಿದ್ದಕ್ಕೆ ಭಾಳ ಖುಷಿ ಆಗೈತ್ರಿ. ಒಟ್ಟಲ್ಲಿ ಹೇಳ್ಬೇಕಂದ್ರೆ ಹಿಂದಿನ ಯಾರು ತಗೊಂಡಿಲ್ಲ ಓಟ್, ಮುಂದೂ ಯಾರು ತೊಗೊಂಡಲ್ಲ ಅಷ್ಟು ಓಟನ್ನು ತೊಗೊಂಡನ. ಸುದೀಪ್ ಸರ್ ಈಗ ಹೇಳಿದ್ದಕ್ಕೆ ಭಾಳ ಖುಷಿ ಆಗ್ತದೆ. ಅವರು ಇಡೀ ಕರ್ನಾಟಕನ ನೆಚ್ಚಿನ ಭಾಳ ಪ್ರೀತಿಯ ಪಾತ್ರ ಆಗ್ಯಾನ ಹನುಮಂತ. ಒಂದು ಹಳ್ಳಿಯಿಂದ ಹೋಗಿ ಇಷ್ಟಕ್ಕೆಲ್ಲ ಕಾರಣ ಭಾಳ ಹೆಮ್ಮೆ ನಮಗೆ. ಅವ್ನ ಮುಕ್ತತೆನೇ ಅವ್ನು ಕಾಪಾಡೈತೆ ಮತ್ತು ಅವನ ದೇವರ ಆಶೀರ್ವಾದನೇ ಇದೆ. ಸಂತ ಶಿಸ್ನಾ ಶರೀಫರ ಹಾಡು ಮತ್ತು ಮಾಸ್ತಿ ದೇವರ ಆಶೀರ್ವಾದನೂ ಕೂಡ ಇದೆ. ಯಾಕಂದರೆ ನಾವು ಕಣ್ಣಾರೆ ನೋಡ್ತಾ ಇರೋದಂದರೆ ಅವನು ಎಲ್ಲೇ ಒಂದು 3-4 ಕಿಲೋಮೀಟರ್ ದೂರದಲ್ಲಿದ್ದರೂ ಶನಿವಾರ ಮಾತ್ರ ಅವ್ನು ಪಾಲ್ಕಿ ಶೋಕ್ ತಪ್ಪಿಸ್ತಿದ್ದಿಲ್ಲ. ಚಿಕ್ಕ ಹುಡುಗ ಅವನಿಗೆ ನಾವೇ ಬೈತಿದ್ವಿ, ಭಜನಿ ಕೂತಾಗ ತಾಳ ಚೆಂದಾಗಿ ಹಾಕಕ್ಕೆ ಬರಲ್ಲ, ಮೆಲ್ಸಕ್ಕೆ ಹಾಕು ಅಂತಂದು ಹಾಗೆ ಹೇಳ್ತಿದ್ವಿ. ಅವನು ಅಷ್ಟು ಬರ್ತಾ ಎಲ್ಲಕ್ಕಿಂತ ಸ್ಪೀಡಾಗಿ ಕಲ್ತ. ಅದೊಂದು ಆಶೀರ್ವಾದನೇ ಅವನು. ಈಗ ಊರಿಗೆ ಏನಾದ್ರು ಬಂದಿದ್ದಾರ ಹೇಗೆ? ಇವತ್ತು ಬರೋದಿತ್ತು, ಏನೋ ಗೊತ್ತಿಲ್ಲ. ನಾಳೆ ಏನಾದ್ರು ಬರ್ಬೋದು ಅನ್ಸುತ್ತೆ. ನಮಗಿನ್ನೂ ಪಕ್ಕ ಕನ್ಫರ್ಮ್ ಇಲ್ಲ. ನಾವು ಇನ್ನೂ ಏನೇನು ಅವರ ಬಗ್ಗೆ ಈಗ ಗೆದ್ದು ನಿಮ್ಮೂರಿಗೆ ಇನ್ನೂ ಎಂಟ್ರಿ ಆಗಿಲ್ಲ. ಎಂಟ್ರಿ ಆಗೋದಕ್ಕೆ ಎಂಟ್ರಿ ಆದ್ಮೇಲೆ ಅವ್ರಿಗೆ ಏನೇನು ತಯಾರಿ ನಡೀತಾ ಇದೆ ಅನ್ನೋದು. ನಾವು ಊರು ತುಂಬ ಮೆರವಣಿಗೆ ಮಾಡೋ ನಮಗೆ ತುಂಬ ಖುಷಿಯಾಗಿದೆ. ಮೆರವಣಿಗೆ ಮಾಡ್ಬೇಕಂತ ನಮಗೆ ಭಾಳ ಹೆಮ್ಮೆ. ಯಾಕಂದ್ರೆ ಇಲ್ಲಿ ನೋಡೋಕ್ಕಿಂತ ನಾವು ಬಿಗ್ ಬಾಸ್ ನಮ್ಮನ್ನು ಕರೆಸಿದ್ದ ನಮ್ಮ ಭಜನಿ ಟೀಮನ್ನು. ಅಲ್ಲಿ ಹೊರಗಡೆ ಜನ ನೋಡಿ ದೋಸ್ತ ಅನ್ನೋ ಕೂಗಿ ನೋಡಿ ಆ ಹೊರಗಡೆ ಹೋಗೋಕ್ಕೆ ನಮಗೆ ಭಯ ಆಯಿತು. ಅಷ್ಟು ಜನ ಏನಪ್ಪ ಇದು ಅಂತಂದು ನಾವು ಒಂದೂವರೆ ತಾಸು ಅಲ್ಲಿ ಒಳಗಡೆ ಕೂತಿದ್ದ ಜನಕ್ಕೆ ಹೆದರಿಕೊಟ್ರು. ಆಮೇಲೆ ಸ್ವಲ್ಪ ಇದಾಗಿಂದ ಪೊಲೀಸರು ನಮ್ಮನ್ನು ಕಳಿಸಿದ್ರು. ಆ ಥರ ಕ್ರೌಡು. ಅವಾಗ ನಿಮ್ಗೆ ಏನು ಅನಿಸ್ತು ಅಂತ? ಒಂದು ಹಳ್ಳಿಯಿಂದ ಹೋಗಿ ಅವನು ಏನು ಫ್ಯಾಷನ್ ಅಂತೂ ಮಾಡೋ ಮನುಷ್ಯ ಅಲ್ಲ, ಅವನು ಮುಕ್ತತೆ ಅವ್ನು ಕಾಪಾಡಿದ್ವಿ.